ದಾರ ಕಟ್ಸ್ಕೊಂಡು ಇವಾಗ ಡ್ಯೂಟಿಗೆ ಹೊಂಟಿದ್ದಾರೆ. ಆಯಿತು ನೋಡಿ, ಗಾಡಿ ಚಿಂತೆಲೆ ಅವನೇ ಗಾಡಿ 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 ಅಂದ್ಕೊಂಡು ಇವ್ನಿಗೆ ಏನು ಮಾಡಿದ್ರಿ ಹಿಂಗೆ ಮಾಡಿದ್ರಿ ಮಾಡ್ತದೆ ಹಿಂಗೆ ಮಗ ಮುಚ್ಕೊಂಡು ಹಿಂದೆ ಫಾಸ್ಟಾಗಿ ಹೋಗ್ಬಿಟ್ಟೆ. ನಾವು ಹೋಗೋಕ್ಕಾಗ್ತಾ ಇಲ್ಲ. ಆದಷ್ಟು ವೆಹಿಕಲ್ಸ್ 8 ಗಂಟೆ ಅಷ್ಟೊತ್ತಿಷ್ಟು ವೆಹಿಕಲ್ಸ್. ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ಮಂಗಳವಾರ ಕಾಲಾಷ್ಟಮಿ. ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗೀತು. ಇವಾಗ ಟೆಂಪಲ್ಗೆ ಹೋಗಬೇಕು, ಬಂಡೆ ಮಕ್ಕಳಮ್ಮಂಗೆ ಹೋಗೋದ ಅಂತ ಹೇಳಿ ರೆಡಿಯಾಗಿದ್ದೀನಿ. ಬಂದು ಅಲ್ಲಿಂದ ತಿಂಡಿ ಮಾಡಿ ನಮ್ಮ ಹಸ್ಬೆಂಡ್ಗೆ ಕೆಲಸಕ್ಕೆ ಕಳಿಸ್ಬೇಕು. ಅವರು ರೆಡಿಯಾಗಿ ಇದ್ದಾರೆ, ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇಬ್ಬರು ಇವಾಗ ಬಂಡೆ ಮಕ್ಕಳಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಹೋಗೋದಾ. ದೋಸೆಗೆ ಆಡಿಸಿದೆ, ಎಲ್ಲ ಉಬ್ಬಿ ಸುರಿದ್ಬಿಟ್ಟೈತೆ. ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ದೋಸೆ ಮಾಡ್ಬೇಕು. ಇಲ್ಲಿ ಎಲ್ಲ ಸುರಿತೈತೆ ಗಾಯ್ಸ್. ಇಲ್ಲೆಲ್ಲ ದೋಸೆ ಮತ್ತು ಆಲೂಗೆಡ್ಡೆ ಬೇಯಾಕಿದ್ದೀನಿ. ಬಂದು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ಇದು ಉಪ್ತೈತೆ ಅಂತ ಹೇಳಿ ಇದು ಮಾಡಿದೆ. ಫುಲ್ ಉಪ್ತೈತೆ, ಇದನ್ನು ಸುರಿತೈತೆ. ಲೇಟ್ ಆಗಿಬಿಟ್ಟೈತೆ. ಇಷ್ಟೊತ್ತಿಗೆ ಹೋಗಿದ್ದು ಬರಬೇಕಾಗಿತ್ತು. ಹಸ್ಬೆಂಡ್ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ವ, ಹಂಗಾಗಿ ಹೊತ್ತಾಯಿತು. ಇವಾಗ ಅಂಬಾರಿಯ ಸ್ಟಾರ್ಟ್ ಮಾಡೋದು. ಇವಾಗ ಹೊರಟಿದ್ದೀವಿ. ಇವಾಗ ಲೇಟ್ ಆಗಿಬಿಟ್ಟೈತಿ, ಬಂದು ಕೆಲ್ಸಕ್ಕೆ ಹೋಗ್ಬೇಕು. ಹಂಗಾಗಿ ಕ್ಯಾಮ್ರಾ ಕೊಡ್ದು ಹಾಕ್ಬಿಡ್ತೀನಿ. ಇದಕ್ಕೆ ಬ್ಲರ್ ಆಯ್ತದೆ ಅನ್ಕೋ. ಫ್ರೀ ಇದ್ದಾರೆ. ಆದಷ್ಟು ವೆಹಿಕಲ್ಸ್ 8 ಗಂಟೆ ಅಷ್ಟೊತ್ತಿಷ್ಟು ವೆಹಿಕಲ್ಸ್. ನಾವು ತಲೆ ಮೇಲೆ ಹೆಲ್ಮೆಟ್ ಇಟ್ಕೊಂಡು ಎಲ್ಲ ಕಡೆ ನುಗ್ತೈತೆ ಅನ್ಕೇಳಿ ಎಲ್ಲ ಹಾಕಕ್ಕೆ ಬೈಕೆಲ್ಲ ಹಾಕಕ್ಕೆ ಯಪ್ಪ ದೇವ ನನಗೆಲ್ಲ ಗಾಡ್. ದೇವಸ್ಥಾನಕ್ಕೆ ಬಂದು ಕೆಲಸ ಫೋನ್ ಆಲ್ರೆಡಿ ಬಂದು ಮಾಡಿದ್ದಾರೆ. ಹೋಗಿಲ್ಲ, ಬನ್ನಿ ಹೋಗೋಣ, ದೇವರ ದರ್ಶನ ಮಾಡೋಣ. ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀವಿ. ಹಿಂಗೆಲ್ಲ ಫಾಸ್ಟಾಗಿ ಹೋಗ್ಬಿಟ್ಟೆ. ನಾವು ಹೋಗೋಕ್ಕಾಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ ದೃಷ್ಟಿ ತೆಗ್ಸೋಕ್ಕೆ. ಅದಾದಮೇಲೆ ಒಳಗಡೆ ದರ್ಶನ. ಮತ್ತೇನಿಷ್ಟು ಬೇಗ ಒಳಗಡೆ ದರ್ಶನ? ದೃಷ್ಟಿನೂ ತೆಗೆಸಿದ್ವಿ ಆ್ಯಂಡ್ ದೇವ್ರ ದರ್ಶನನೂ ಆಯಿತು. ನೀರು ಹಾಕ್ಸ್ಕೊಳ್ಳೋದು ಅಂತ ಬಂದಿದ್ವಿ, ಬಟ್ ಹೊರಡಿಲ್ಲ. 10:30ಗಂತೆ ಲೇಟ್ ಆಗುತ್ತೆ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕು, ಹಂಗಾಗಿ ನೀರು ಹಾಕ್ಸ್ಕೊಳ್ಳುವ ಕಾರ್ಯಕ್ರಮ ಇಲ್ಲದಾಗಿದೆ. ಕೆಲ್ಸಕ್ಕೆ ಹೋಗ್ಬೇಕು ಅಂತ ನೀರು ಹಾಕ್ಸ್ಕೊಳ್ಳೋದು ಇವತ್ತು ಇಲ್ಲ, ಲೇಟ್. ಏನೋ ಗಾಡಿ ಪಾರ್ಟ್ ಹೆಲ್ಮೆಟೇ ಎತ್ಕೊಯ್ತಾರೆ ಅಂತ ನೋಡಿ. ಯಾವ್ಯಾವ ಪಾರ್ಟ್ಸ್ ಎಲ್ಲ ಗಾಡಿದ ಬಿಚ್ಚಿಬಿಟ್ಟು ಯಾವ್ಯಾವ ರೀತಿ ಹೊಸ ಹೆಲ್ಮೆಟ್ ಎತ್ಕೋಗ್ಬಿಡ್ತಾರೆ ಅಂತ. ಇವತ್ತು ಒಳ್ಳೆ ದರ್ಶನ ಚೆನ್ನಾಗಾಯಿತು. ದೃಷ್ಟಿನೂ ತೆಗೆಸ್ಕೊಂಡು ಜನನೂ ಜಾಸ್ತಿ ಇಲ್ಲ. ಇನ್ನು ಮೋಸ್ಟ್ಲಿ ಇವತ್ತು ಮಂಗಳವಾರ ಎಲ್ಲ ಲೇಟಾಗಿ ಬರ್ಬೋದು ನೀರು ಹಾಕ್ಸ್ಕೊಳ್ಳೋಕ್ಕೆ. ನಾನು ನೀರು ಹಾಕ್ಸ್ಕೊಳ್ಳೋದ ಅಂತ ಇವತ್ತು ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗಿಬಿಟ್ಟೈತೆ. ಇವ್ರು ಕೆಲ್ಸಕ್ಕೆ ಹೋಗ್ಬೇಕಂತೆ. ನಾನೇ ಒಬ್ಬಳೇ ಸಪ್ರೇಟಾಗಿ ಬಂದು ಇನ್ನೊಂದು ದಿನ ಬೆಲ್ಲದಾರ್ತಿ ಆ್ಯಂಡ್ ನೀರು ಹಾಕ್ಸ್ಕೊಳ್ಳೋದು ಎರಡೂ ಮಾಡಿಬಿಟ್ಟು ಹೋಗ್ತೀನಿ. ಇವ್ರು ಕರ್ಕೊಬಂದರೆ ಎಲ್ಲ ಇದೇ ಗೋಳು. ಬೇಗ 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 ದರ್ಶನ ಆಗಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಇದು ಆಗಬೇಕು ಅದು ಆಗಬೇಕು ಅನ್ನೋರು. ಅದಕ್ಕೆ ನಾವೇ ಬಂದು ಇನ್ನೊಂದು ದಿನ ಹೋಗೋಣ, ದರ್ಶನ ಮಾಡೋಣ. ದರ್ಶನ ಆಯಿತು, ನೀರು ಹಾಕ್ಸ್ಕೊಬೇಕಾಗಿತ್ತು ಅದೊಂದು ಅಷ್ಟೇ, ಮತ್ತಿನ್ನೇನಿಲ್ಲ. ಬರಬೇಕು ಅಂತ ಅಂದ್ಕೊಂಡಿದ್ದೆ ಮೊನ್ನೆ ದಿನ, ಹಾಗಾಗಿ ಇವತ್ತು ಆಲ್ರೆಡಿ ಬಂದೆ. ಹಾಕಿರೋದು ನೋಡಿ ಯಾವ ಮಟ್ಟಿಗೆ ಹೆಲ್ಮೆಟ್ ಹಾಕಿದ್ದಾನೆ ನನಗೊಂದು ಸ್ವಲ್ಪ
ಅವ್ನಿಗೆ ಮಾತ್ರ ಹೊಸ ಹೆಲ್ಮೆಟು, ನಮ್ಮದು ಡೂಪ್ಲಿಕೇಟ್ ಹೆಲ್ಮೆಟ್ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಮಾಡ್ತದೆ. ಹಿಂಗೆ ಮಗ ಉಚ್ಕೊ ಇಲ್ಲಿ ಹಿಂದಕ್ಕೆ ಹೋಗು, ಕೈಯೇ ಯೂಸ್ ಮಾಡೋಂಗಿಲ್ಲ, ತಲೆಯಲ್ಲೇ ಹಾಕ್ಬಿಡ್ತದೆ ಆ ಹೆಲ್ಮೆಟ್. ಆ ರೀತಿ ಗಾಯ್ಸ್. ಇವಕ್ಕೆ ನೆಮ್ಮದಿಯಾಗಿ ಬಂದು ಎರಡು ಮುಗಿಸ್ಕೊಂಡು ಅರ್ಧ ಗಂಟೆ ವಾಪಸ್ ಯಾವಾಗ ಹೋದ್ ಸರಿನ ಬಂದಾಗ ಇಲ್ಲಿವರೆಗೂ ನಿಂತಿದ್ರು ಜನ ಕ್ಯೂಗೆ ಅಲ್ವಾ. ಆ ಕ್ಯೂ ನೋಡ್ಬಿಟ್ಟು ಒಳಗಡೆ ದರ್ಶನ ಮಾಡಕ್ ಹೋಗ್ಲಿಲ್ಲ, ಹೊರಗಡೆ ಕೈ ಮುಕ್ಕೊಂಡು ಶಿವ ಅಂತ ಮನೆಗೆ ಹೋಗಿದ್ವಿ. ಇವತ್ತು ಮಾತ್ರ ರಶ್ ಇರುತ್ತೆ ಅಂತ ಬಂದ್ವಿ, ಬಟ್ ರಶ್ ಇರಲಿಲ್ಲ, ಚೆನ್ನಾಗಿ ದರ್ಶನ ಆಯ್ತು. ನನ್ನ ಕಡೆಗೆ ಹಿಂಗಾದ್ರೆ ಸರಿ, ಇಲ್ಲ ಅಂದರೆ ಜನ ನೋಡ್ಬಿಟ್ರೆ ಮಾತ್ರ ಯಪ್ಪ ಪಾಪ ಅವನು ನೋಡೋಕ್ಕಾಗಲ್ಲ, ಮಗ ನೋಡೋಕ್ಕಾಗಲ್ಲ ಅನ್ನೋಕ್ಕೆ. ಗೈಸ್, ನನ್ನ ಗಂಡ ಇದು ಬೈಕು ಹೆವಿ ಇಷ್ಟ ಆಗ್ಬಿಟ್ಟೈತೆ, ಮೊದಲೇ ತಗೊಬೇಕಂತ ತಗೋತೀನಿ ಅಂತ ನಾ ಬೇಡ ಅಂತಿದ್ದೀನಿ. ಇಲ್ಲಿ ನೋಡಿ ಯಾವ ಮಟ್ಟಿಗೆ ಮಗ ಹೊಸ ಬೈಕ್ ತಗೊಂಡಿರಲ್ಲ ಬಾ ಗೊತ್ತೆಲ್ಲ. ಇಲ್ಲಿ ನೋಡಿದ್ವಿ ಎಲ್ಲ ಮಾತಾಡೋಕೆ ಇನ್ಫಾರ್ಮೇಶನ್ ಕೇಳ್ಕೊಂಡು ಎಷ್ಟು ಏನು ಅಂತ. ಇವಾಗ 3 ಬೈಕ್ ಐತೆ, ಇನ್ನೂ ಒಂದು ಬೈಕ್ ಬೇಕು ಅಂತ ನನ್ನ ಗಂಡನ ಕತೆ ನೋಡಿದ್ವಿ. ಗೊತ್ತೇ ಇಲ್ಲ, ಬಾರೋ ದೇವಸ್ಥಾನದೊಳಗೆ ತಗೊಂಡು ಒದಾಡ್ಬಿಡ್ತೀನಿ ಅಂದ್ಕೊಂಡು ಹಂಗೆ ಆಡ್ಕೊಂಡು ಇವಾಗ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಗೈಸ್. ಗಾಡಿ ಚಿಂತೆಲೆ ಅವನೇ ಗಾಡಿ ಅಂದ್ಕೊಂಡು ಇವ್ನಿಗೇನು 3 ಗಾಡಿ ಇದಾವೆ, ಸಾಕಾಗಿಲ್ಲ, ಇನ್ನೂ ಒಂದು ಬೈಕ್ ಬೇಕಂತೆ. ನಾನು ಕಾರ್ ತಗೊಳ್ಳೋ ಅಂತಂದರೆ ಕಾರ್ ಬೇಡ, ಬೈಕ್ ಬೇಕಂತೆ. ಬೇಕಪ್ಪ ಬೈಕಾ ಹೊಡಿತಾರೆ ಊರಲ್ಲಿ, ಇನ್ನೂ ಒಂದು ಬೈಕ್ ಬೇಕು ಅಂದರೆ ನಿನ್ನ ಹೆಸರಲ್ಲಿ ತಗೋದೆ. ಗೈಸ್, ಇವಾಗ ನಾನು ದೇವಸ್ಥಾನದಿಂದ ಬಂದು ಲೇಟಾಗಿದೆ, ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೇಳಿ ಬಂದು ಇವಾಗ ತಿಂಡಿಗೆ ರೆಡಿ ಮಾಡ್ತಿದ್ದೀನಿ. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಿದ್ದೀನಿ, ಸಾಂಬಾರು ಐತೆ, ಅದಕ್ಕೇ ಬೇಗ ಅರ್ಜೆಂಟಾಗಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ, ಸಾಸಿವೆ ಎಲ್ಲ ರೆಡಿಯಾಗಿದೆ. ಈಗ ಬಾಣಲಿ ಇಟ್ಟಿದ್ದೀನಿ, ಮಾಡಬೇಕು ಬೇಗ. ಬನ್ನಿ ಮಾಡೋಣ ಹೇಗೆ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ನಾನು ಮಾಡ್ದಿರೋದಿಲ್ಲ, ಸೆಕೆಂಡೇ ಟೈಮ್ ಮಾಡಿದ್ದೀನಿ. ಜಾಸ್ತಿ ನಮ್ಮ ಮನೆ ಆಲೂಗೆಡ್ಡೆನೂ ತಿನ್ನೋಕ್ಕೆ ಹೋಗಲ್ಲ, ಶೀತ ಅಲ್ಲ, ಹಂಗಾಗಿ ನಮಗೂ ಅಡ್ಜಸ್ಟ್ ಆಗಲ್ಲ. ಓಕೆ ಮಾಡೋದ ಇವತ್ತು ಅಂತ ಹೇಳಿ ಮಾಡ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಾನು, ಹಾಗಾಗಿ ಮಾಡೋದ ಮನೇಲಿ ಇರ್ತೀನಿ ಅಂತ ಹೇಳಿ ಮಾಡಿದೆ. ಹಿಂಗೆ ದೇವಸ್ಥಾನಕ್ಕೆ ಇವತ್ತು ಸಡನ್ಲಿ ಪ್ಲ್ಯಾನ್ ಆದಾಗ್ರಿಂದ ಹೋಗಿದ್ದು ಬಂದು ಇವಾಗ ಎಷ್ಟು ಮಾಡ್ತಿದ್ದೀನಿ. ಲೇಟ್ ಆಗಿಬಿಟ್ಟೈತೆ, ಆಲೇ 9:30 ಆಗಿಬಿಟ್ಟೈತೆ. ಬೇಗ ಮಾಡಬೇಕು, ಬನ್ನಿ ಮಾಡೋದ. ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಬಿಡ್ತಾಯಿದ್ದೀನಿ. ಆಲೂಗೆಡ್ಡೆ ಬೇಯಿಸಿ ಮಿಕ್ಸ್ ಕಲಸಿ ಮಡಿಕೊಂಡಿರೋದಿದು. ಗೈಸ್ ನೋಡಿ, ಬೇಗ ಆತ್ರಕ್ಕೆ ಮಾಡಬೇಕು ಅಂತೇಳಿ ಕಡಲೆಬೇಳೆನೇ ಮಿಕ್ಸ್ ಮಾಡಿಬಿಟ್ಟಿದ್ದೆ, ಇವಾಗ ಹಾಕಿದ್ದೀನಿ ಕಡಲೆಬೇಳೆ. ನಿಮಗೂ ಇದೇ ಥರ ಬೇಗ ಮಾಡಬೇಕಾದ್ರೆ ಲೇಟಾಗೈತೆ ಅಂದಾಗ ಇದೇ ಥರ ನೀವು ಮಿಸ್ ಮಾಡ್ತೀರಾ ಹೇಳಿ ಕಮೆಂಟ್ ಮಾಡಿ. ಉಪ್ಪು ಹಾಕ್ತೀನಿ ಇವಾಗ, ಸಾಲ್ಟ್, ಬೇಳೆದು ಆಯಿತು ನೋಡಿ. ನಾನು ಜಾಸ್ತಿ ಅರಿಶಿನ ಹಾಕಲ್ಲ, ನಂಗೆ ಅಷ್ಟು ಅರಿಶಿನ ಇಷ್ಟ ಆಗಲ್ಲ ಕಲರು, ಹಂಗಾಗಿ ನಾನು ಇಷ್ಟು ಮೀಡಿಯಮಾಗಿ ಹಾಕಿದ್ದೀನಿ. ದೋಸೆ ಒಯ್ಬೇಕು ಇವಾಗ. ನೆಕ್ಸ್ಟು ಆಗಿದೆ, ಸಾಂಬಾರಿದೆ. ಮತ್ತು ಇವಾಗ ಅವರು ಸಂಡೇ ಮಾಡಲಿಲ್ಲ ನಾನು ಮಟನ್ ಸಾಂಬಾರು, ಹಂಗಾಗಿ ಇವಾಗ ಮಟನ್ ತಂದು ಕೊಟ್ಟಿದ್ದಾರೆ ಇಲ್ಲಿ. ಅವ್ರಿಗೆ ಮಟನು, ನಂಗೆ 1/2 kg ಚಿಕನ್ ತಂದಿದ್ದಾರೆ, ಮಾಡಬೇಕು. ಇವಾಗ ದೋಸೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರೆ ಸಂಜೆ ಬೇಗ ಒಂದು ಸ್ವಲ್ಪ ಬಂದು ತಿನ್ಕೋತಾರೆ. ಇವಾಗ ನೆಕ್ಸ್ಟು ಬನ್ನಿ ದೋಸೆ ಒಯ್ಯೋದ. ಫುಲ್ ಲೇಟ್ ಆಗಿಬಿಟ್ಟೈತೆ, ಅವರು ಫುಲ್ ಆ ಥರ ಮಾಡ್ತಿದ್ದಾರೆ. ಬೇಗ ಮಾಡೋಣ. ದಾರ ಕಟ್ಸ್ಕೊಂಡು ಇವಾಗ ಡ್ಯೂಟಿಗೆ ಹೊಂಟಿದ್ದಾರೆ. ನಾನು ಫೋಲ್ಡ್ರ ತಿಂಡಿ ಮಾಡಿ ಎಲ್ಲ ಕೊಟ್ಟು ಕಳಿಸಿ ಅವರು ಕೆಲ್ಸಕ್ಕೆ ಹೋದ್ರೆ ಇವಾಗ ನಾನು ತಿಂಡಿ ಮಾಡಬೇಕು. ಅದೇನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ವ, ಹಂಗಾಗಿ ಅಷ್ಟೇ, ಇನ್ನೇನಿಲ್ಲ. ಓಕೆ ಬಾಯ್.